बोलो भारत माता की, बोलो भारत माता की। ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ. ಇಂದು ಶಾಂತಿಯಲ್ಲಿ ಮಹಾತ್ಮ ಗಾಂಧೀಜಿ, ಶರಣರಲ್ಲಿ ಸಜ್ಜನಗುಡ್ಡದ ಶರಣಮ್ಮ, ಕ್ರಾಂತಿಯಲ್ಲಿ ಸಂಗೊಳ್ಳಿ ರಾಯಣ್ಣ, ಗಂಡರೇ ಗುಂಡಿಗೆ ಇರುವ ಸಂಗೊಳ್ಳಿ ರಾಯಣ್ಣ ಜಯಂತಿಯ 224ನೆಯ ಜಯಂತ್ಯೋತ್ಸವದ ಸರ್ವರಿಗೂ ಶುಭಾಶಯಗಳು. ಅದರ ಜೊತೆಗೆ ನಮ್ಮ ದೇಶ ಸ್ವತಂತ್ರವಾಗಿ 75 ವರ್ಷಗಳನ್ನು ಕಳೆದಿದೆ. ಅಮೃತ ಮಹೋತ್ಸವದ ಸರ್ವರಿಗೂ ಶುಭಾಶಯಗಳು. ಆದ್ಮೇಲೆ ಈಗಾಗಲೇ ನಮ್ಮ ಗಂಡು ಮೆಟ್ಟಿನ ನಾಡು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಮ್ಮೆಲ್ಲ ಸಹೋದರರು ಹೇಳಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಅಂದುಕೊಂಡು ನಮಗೆಲ್ಲ ಮೈಯಲ್ಲಿ ಏನಿರ್ತೈತೆ ಅಂದ್ರೆ ಪ್ರತಿಯೊಬ್ಬರಲ್ಲಿ ರೋಷ ರೋಮಾಂಚನ ಅಂತ ವೀರ ಸಂಗೊಳ್ಳಿ ರಾಯಣ್ಣ. ಯಾಕೆ ಹೆಂಗ್ ಬರ್ತಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ ನೋಡ್ರಿ ಇವತ್ತ ಏನ್ ಮಾಡಿದ್ರ ಹೋರಾಟ ಹೆಂಗ್ ಮಾಡಿದ್ರ 1824ರಲ್ಲಿ ಕಿತ್ತೂರು ನಾಡಿಗೆ ಕುತ್ತು ಬಂದಾಗ, ಆ ಕಿತ್ತೂರು ನಾಡಿಗೆ ಕುತ್ತು ಬಂದಾಗ ಆ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಹತ್ರ ನನಗೆ ಯಾರು ಬಂಧು ಇದ್ದರೆ ಕರೆಸಿ ಎಂದು ಕೇಳಿದಾಗ ಅಲ್ಲಿ ಇರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಬಿಚ್ಚುಗತ್ತಿ ಚನ್ನಬಸಪ್ಪ, ಅಮಟೂರು ಬಲಪ್ಪ ಅವರನ್ನು ಕರೆಸಿದಾಗ ಆ ತಾಯಿ ಕೇಳಿದ ಚೆನ್ನಮ್ಮಾಜಿ ಯಾರನ್ನ ಸಂಗೊಳ್ಳಿ ರಾಯಣ್ಣ, ಏ ಸಂಗೊಳ್ಳಿ ರಾಯ ನೀನ್ ನನಗೆ ಏನ್ ಕೊಡಕ್ ಸಾಧ್ಯತೆ ಇದಪ್ಪ, ನನಗೆ ಕುತ್ತು ಬಂದೈತಿ ಅಂತ ಕೇಳ್ತಾಳ ಆ ಚೆನ್ನಮ್ಮಾಜಿ. ಕೇಳಿದಾಗ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ, ತಾಯಿ ಈ ಬ್ರಿಟಿಷರನಿಂದ ನಮ್ಮ ಕೋಟೆಗೆ ಮುತ್ತಿಗೆ ಹಾಕಿದರೆ 100 ತಲೆಗಳನ್ನು ಬ್ರಿಟಿಷರ ಸೈನಿಕರ 100 ತಲೆಗಳನ್ನು ಹೊಡೆದು ತಂದು ನಿನ್ನ ಕಾಲಿಗೆ ಅರ್ಪಿಸುವಂತೆ ಹೇಳ್ತಾನೆ. ಒಂದೇ ಒಂದು ಎಲೆಯನ್ನು 99 ಆಗಿ ಒಂದೇ ಒಂದು ರುಂಡ ಕಡಿಮೆ ಬಿದ್ದರೆ ನನ್ನ ರುಂಡವನ್ನು ತೆಗೆದು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ಅನ್ನುವಂಥ ಮಾತನ್ನ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ. ಅಂತ ಅಷ್ಟು ಒಂದು ದೇಶಾಭಿಮಾನ ಆ ತಾಯಿ ಮೇಲೆ ತಂದ ಒಂದು ಪ್ರೀತಿ. ಅದೇ ರೀತಿಯಾಗಿ ಆ ತಾಯಿ ಚೆನ್ನಮ್ಮಾಜಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಚೆನ್ನಮ್ಮಾಜಿ ಯಾವತ್ತೂ ಚೆನ್ನಾಗಿನ ನೀರು ಹಾಕಿರುವುದಕ್ಕೆ, ತನ್ನ ಗಂಡ ಸತ್ತರೆ ಚೆನ್ನಾಗಿನ ನೀರು ಬರುವುದಕ್ಕೆ, ತನ್ನ ದತ್ತು ಪುತ್ರ ಸತ್ತರೆ ಕೂಡ ಆಕೆಗೆ ಕಣ್ಣಾಗ ನೀರು ಬರುವುದಿಲ್ಲ. ಆಕೆ ಸಂಪತ್ತವನ್ನ ಆ ಒಂದು ಕಿತ್ತೂರು ನಾಡಿನ ಸಂಪತ್ತನ್ನು ಕಳೆದುಕೊಂಡ್ರು ಕೂಡ ಕಣ್ಣಾಗ ನೀರು ಬರುವುದಿಲ್ಲ. ಆ ತಾಯಿ ಸೆರವಾಸ ಅನುಭವಿಸಿದ್ರು ಕೂಡ ಕಣ್ಣಾಗ ನೀರು ಬರುವುದಿಲ್ಲ. ಆದ್ರೆ ಯಾವಾಗ ಕಣ್ಣಾಗ ನೀರು ಬರ್ತಾವಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಸತ್ತ ಅನ್ನುವಂತ ಒಂದು ಸುಳ್ಳು ಸುದ್ದಿಯನ್ನು ಕೇಳಿದಾಗ ಆ ತಾಯಿಗೆ ಕಣ್ಣಾಗ ನೀರು ಬಂದು ಕೆಳಗಡೆ ಹತ್ತು ತನ್ನ ಮಹಸೂರಿನಿಂದ ತಾನೇ ಒಂದು ಏನು ಬತ್ತಲಲ್ಲಿ ವಿಷ ಮಾಡಿ ಹಾಕಿಕೊಂಡು ಕುಡಿದು ಪ್ರಾಣ ಬಿಟ್ಟವು. ಅಷ್ಟೊಂದು ಆ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮನಿಗೆ ಒಂದು ಐನಾಭಾವ ಸಂಬಂಧ ಇತ್ತು ಅನ್ನುವಂತ ಮಾತನ್ನು ನಾವು ಕೇಳ್ತೀವಿ. ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಏನ್ ಬರುತ್ತೆ, ಸಂಗೊಳ್ಳಿ ರಾಯಣ್ಣ ಏನಂದ್ರೆ ತನ್ನನ್ನು ತಾನು ಕೊನೆಯಲ್ಲಿ ಯುದ್ಧ ಮಾಡಿ ಕೊನೆಯಲ್ಲಿ ತಾಯಿ ಸತ್ತ ಮೇಲೆ ಸಾಧು ವೇಷದಿಂದ ಬಂದು ಆ ಒಂದು ತಾಯಿ ಅಂತ್ಯಕ್ರಿಯೆಯನ್ನು ಪಾಲ್ಗೊಂಡು ಅವತ್ತು ಆ ಕಿತ್ತೂರು ಚೆನ್ನಮ್ಮಾಜಿ ಅಂತ್ಯಕ್ರಿಯೆಯನ್ನು ಒಂದು ಪ್ರತಿಜ್ಞೆಯನ್ನು ಮಾಡ್ತಾನು. ಯಾರು ಆ ಸಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಾನಪ್ಪ ಅಂದ್ರೆ ಮತ್ತೆ ಕಿತ್ತೂರು ನಾಡನ್ನ ಮೊದಲು ತಾಯಿ ಇದ್ದಾಗ ಯಾವ ರೀತಿ ಇತ್ತು ಅದೇ ರೀತಿ ಮಾಡಿತೀರ್ಬೇಕು ಅಂತ ಒಂದು ದ್ರವದ ಮನಸ್ಸಿನಿಂದ ಅವನು ಏನ್ ಮಾಡ್ತಾನಂದ್ರೆ ಸಾಕಷ್ಟು ಸೈನಿಕರನ್ನು ಕೂಡಿಸಿಕೊಂಡು ಯುದ್ಧವನ್ನು ಮಾಡಿ ಕೊನೆಯಲ್ಲಿ ನಮ್ಮವರಿಂದಲೇ ಅವನು ಸೆರೆ ಸಿಕ್ಕು ಏನು ಆಗಸ್ಟ್ 15ರಲ್ಲಿ ಅವನು ಹುಟ್ಟಿದ್ದು. ಆಮೇಲೆ ಜನವರಿ 26ರಲ್ಲಿ ಗಲ್ಲಿಗೆ ಹೇಳುವಂತಹ ಸಂದರ್ಭದಲ್ಲಿ ಅವನು ಮಾತಾಡ್ತಾನೆ ಏನಪ್ಪಾ ಅಂದ್ರೆ ಇವತ್ತು ಒಬ್ಬ ಸಂಗೊಳ್ಳಿ ರಾಯಣ್ಣನಿಗೆ ಒಬ್ಬರಿಗೆ ಏರಿಸಿರ್ಬೋದು, ಆದ್ರೆ ಇಡೀ ದೇಶದಲ್ಲಿ ನನ್ನಂತ ಸಂಗೊಳ್ಳಿ ರಾಯಣ್ಣರು ಓಡಿ ಹೋಗಿಗಳಲ್ಲಿ ಗಲ್ಲಿಗಳಲ್ಲಿ ಮನೆಯಲ್ಲಿ ಕೊಟ್ಟಲ್ಲಿ ಎಂದು ಹಾರೈಸಿದ್ದಾರೆ ಅವರ ತಾಯಿ. ಅಂತ ಸಂಗೊಳ್ಳಿ ರಾಯಣ್ಣ ಇವತ್ತು ಇದ್ದಿದ್ರೆ ನಮ್ಮ ಜೀವನ ಏನಾಗ್ತಿತ್ತು ಗೊತ್ತಿಲ್ಲ. ಆದ್ರೆ ಬಂಧುಗಳು ಒಂದು ಮಾತನ್ನು ನಾವು ಇಟ್ಟುಕೋಬೇಕು. ಏನಪ್ಪಾ ಅಂದ್ರೆ ಇವತ್ತು ಒಳ್ಳೆಯವರು ಹೋಗ್ಬೋದಪ್ಪ ಈ ಕಡೆಗಳು ಉಳ್ಳಾಡಿ ಎಲ್ಲೆಲ್ಲ ರಾಜ್ಯದಾಗ ನೀವೇ ಕಾಡ್ತೀರಿ ಕಾಡಬೇಡಿ. ರಾಜರಾಜರು ಹುಡುಗರು ಸತ್ವ ಕತ್ತಿ ಹಿಡಿಕೊಂಡ ಹುಡುಗರು ಕೂಡಿ ತಿಂದ್ರು ಹಾದಿ ಪಡ್ಕೊಂಡ ಗಡ್ಡ ಬಿಟ್ಟ ಹುಡುಗ ಕೂತ ಮಾಡ್ಯಾರ ಸತ್ತಪ್ಪ ಅಂತಿದ್ದವರು ಹೋದ್ರಪ್ಪ ಕಾಣ ನಂಗ ಗೊತ್ತಪ್ಪ. ಮಸೀದಿ ಮಂದಿರ ಬಿಡಲ ಕಟ್ಟರ ಮನಸ್ಸಿಗೆ ಮಾತ್ರ ಪುರಾಣ ಬೈಬಲ್ ಬರೆದರ ಕಣ್ಣಿಗೆ
ನಿಮಗಿಲ್ಲ ಅಂತಿದ್ದವರು ಹೋಗಪ್ಪ ಜಾತ್ಯತೀತ ಒಂದೇ ಅಂಗದಾಗ ಕೂಡಿ ಆಡೋಣ, ಜಾತಿ ಭೇದದ ಬೇಲಿ ಹಾಕಿ ಕೂಡಿ ಮಾಡೋಣ, ಜಾತ್ಯತೀತ ಸಂಘಟನೆಗಳನ್ನ ಪಾದಕ್ಕೆ ಶರಣ ಆಗೋಣ, ಸಂಘಟನೆಗಳಿಗೆ ಬೆಂಬಲಿಸೋಣ ಅನ್ನುವಂಥ ಮಾತನ್ನು ಸಂದರ್ಭ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ಲರಿಗೂ ವಂದಿಸುತ್ತಾ ಬೋಲೋ ಭಾರತ್ ಮಾತಾ ಕೀ ಕ್ರಾಂತಿವೀರ ಸಂಘಟನೆ ನಿಮಗೆ ಅಮೃತ ಮಹೋತ್ಸವಕ್ಕೆ ಕ್ರಾಂತಿವೀರ ಸಂಘಟನೆ ಒಂದೇ